ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೂ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯಂದರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲಾ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಸದಾ ನಮ್ಮ ಹೆಗಲ ಮೇಲೆ ನಮ್ಮನ್ನು ಕಾಪಾಡುತ್ತಿರುವಂತಹ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ನಮ್ಮ ಮೇಲೆ ಹೀಗೆ ಇದ್ದು ನಮ್ಮನ್ನ ಅನುಗ್ರಹವನ್ನ ಮಾಡಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ. ನಿನ್ನೆ ನಾವೆಲ್ಲರೂ ಕೂಡ ರೇಖಿ ಅಂತಂದ್ರೆ ಏನು, ರೇಖಿಯ ಉಪಯೋಗಗಳೇನು ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಈಗ ನಾವು ರೇಖಿಯನ್ನ ನಮ್ಮ ಜೀವನದಲ್ಲಿ ನಮ್ಗೆ ಚಾಲೆಂಜಸ್ಗಳು, ನಾವು ಕೆಲವು ಸಮಸ್ಯೆಗಳನ್ನ ಫೇಸ್ ಮಾಡೋದಿಕ್ಕೆ ನಮ್ಗೆ ಮೂಲ ಕಾರಣಗಳು ಏನು, ಯಾಕೆ ಆತರ ಆಗುತ್ತೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ನನ್ ಮಾತಾಡೋ ವಾಯ್ಸ್ ಕೇಳಿಸ್ತಾ ಇದೆಯಾ? ರಿಪ್ಲೈ ಮಾಡಿ ಯಾರಾದ್ರೂ. ಬ್ರಹ್ಮಾಂಡದಲ್ಲಿರುವಂತಹ ಯಾವುದೇ ವಸ್ತುಗಳಾಗ್ಲಿ ಅಥವಾ ನಾವುಗಳಾಗ್ಲಿ ಪ್ರಮುಖವಾಗಿ 5 ತತ್ವಗಳಿಂದ ಆಗಿರುತ್ತೆ. ಆ ತತ್ವಗಳು ಯಾವ್ಯಾವ್ದು ಅಂತ ಹೇಳಿದ್ರೆ, ನನ್ ಮಾತಾಡೋದ್ ಕೇಳಿಸ್ತಾ ಇದೆಯಾ? ತತ್ವಗಳು ಯಾವ್ಯಾವ್ದು ಅಂತ ಹೇಳಿದ್ರೆ ಜಲತತ್ವ, ಭೂಮಿ ತತ್ವ, ಆಕಾಶ ತತ್ವ, ವಾಯು ತತ್ವ ಮತ್ತೆ ಅಗ್ನಿ ತತ್ವ ಅಥವಾ ತೇಜಸ್ ತತ್ವ ಅಂತೇಳಿ ನಾವು ಕರಿತೀವಿ. ಪ್ರಪಂಚದಲ್ಲಿರುವಂತಹ ಅಥವಾ ಬ್ರಹ್ಮಾಂಡದಲ್ಲಿ ಯಾವುದೇ ವಸ್ತುಗಳನ್ನ ತಗೊಂಡ್ರು ಕೂಡ ಅವೆಲ್ಲವೂ ಕೂಡ ಆಗಿರುವುದು ಯಾವುದರಿಂದ ಅಂತ ಹೇಳಿದ್ರೆ ಈ ಪಂಚಭೂತಗಳಿಂದ. ಪ್ರತಿಯೊಂದು ಕೂಡ ಈ ಒಂದು ತತ್ವಗಳಿಂದನೇ ಆಗಿರುವಂತದ್ದು. ಈ ತತ್ವಗಳು ಯಾವಾಗ್ಲೂ ಕೂಡ ಏನಾಗಿರ್ಬೇಕು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಆಗಿರ್ಬಾರ್ದು. ಬ್ಯಾಲೆನ್ಸ್ ಆಗಿರ್ಬೇಕು. ಯಾವುದು ಕೂಡ ಒಂದು ಹೆಚ್ಚಾಗಿರ್ಬಾರ್ದು, ಒಂದು ಕಡಿಮೆ ಆಗು ಕೂಡ ಆಗಿರ್ಬಾರ್ದು. ಅದೇ ರೀತಿಯಲ್ಲಿ ನಮ್ಮ ಶರೀರವು ಕೂಡ, ನಮ್ಮ ದೇಹವು ಕೂಡ ಪಂಚತತ್ವಗಳಿಂದನೇ ಆಗಿರುವಂತದ್ದು. ನೀವು ನೋಡಿರ್ಬಹುದು, ಜಲತತ್ವ ನಮ್ಮ ಬಾಡಿಯಲ್ಲಿರುವಂತಹ ಬ್ಲಡ್ ಜಲತತ್ವವನ್ನ ಹೊಂದಿರುವಂತದ್ದು. ಮತ್ತೆ ವಾಯುತತ್ವ, ನಾವು ಉಸಿರಾಡುವಂತದ್ದು ಯಾವುದು, ವಾಯುತತ್ವ ಇರುವಂತದ್ದು. ನಮ್ಮ ಶರೀರದಲ್ಲಿರುವಂತ ಖಾಲಿ ಜಾಗ, ಸ್ಪೇಸ್ ಅಂತ ಹೇಳ್ತೀವಿ. ಆ ಖಾಲಿ ಜಾಗಗಳೆಲ್ಲ ಏನಂತ ಹೇಳ್ತೀವಿ ನಾವು, ಆಕಾಶ ತತ್ವ ಅಂತ ಹೇಳ್ತೀವಿ. ನಮ್ಮಲ್ಲಿರುವಂತ ಒಂದು, ನಾವು ಊಟ ಮಾಡುವಂತದ್ದು, ಅದು ಡೈಜೆಷನ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಅಗ್ನಿ ತತ್ವವನ್ನ ಕೂಡ ನಾವು ಹೊಂದಿರ್ತೀವಿ. ಮತ್ತೆ ಒಂದು ಸ್ಟ್ರಾಂಗ್ ಆದಂತ ಬೋನ್ಸ್ ಬಾಡಿ ಎಲ್ಲ ಇದೆಯಲ್ಲ, ಅದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಭೂಮಿ ತತ್ವ ಅಂತ ಹೇಳ್ತೇವೆ. ನಮ್ಮ ಶರೀರವು ಟೋಟಲ್ ಆಗಿ ಈ ಪಂಚಭೂತಗಳಿಂದ ಆಗಿರುತ್ತೆ. ಈ ಪಂಚಭೂತಗಳನ್ನ ನಾವು ಯಾವಾಗ್ಲೂ ಕೂಡ ಬ್ಯಾಲೆನ್ಸ್ ಆಗುವಂತ ರೀತಿಯಲ್ಲಿ ನಾವು ನೋಡ್ಕೊಂಡಿರ್ಬೇಕಾಗುತ್ತೆ. ನಾವು ಈ ಪಂಚಭೂತಗಳಿಂದ ಆಗಿರುವಂತ ಈ ಒಂದು ಶರೀರವು ಮೇನ್ ಆಗಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಾಡಿಗಳು ಅಂತ ಹೇಳಿ ನಾವು ಕರಿತೀವಿ ನಾವು.
ನಮ್ಮ ಶರೀರದಲ್ಲಿರುವಂತಹ ನಾಡಿಗಳು ಅಂತ ಹೇಳ್ತೀವಿ. ನಮ್ಮ ಶರೀರದಲ್ಲಿ ಎಷ್ಟು ನಾಡಿಗಳಿರುತ್ತೆ? ನಮ್ಮ ಈ ಒಂದು ಶರೀರ ಈ ಪಂಚಭೂತಗಳಿಂದ ಆಗಿರುವಂತ ಶರೀರ ಅದು ಹೇಗಾಗಿರುತ್ತೆ ಅಂತ ಹೇಳಿದ್ರೆ ಪಂಚ ಶರೀರಗಳು ಅಂತ ಹೇಳಿ ಕರಿತೀವಿ ನಾವು. ಪಂಚ ಕೋಶಗಳು ಅಥವಾ ಪಂಚ ಶರೀರಗಳು ಅಂತೇಳಿ ನಾವು ಕರಿತೀವಿ. ಯಾವ್ಯಾವ್ದು ಈ ಪಂಚ ಶರೀರಗಳು ಅಂತ ಹೇಳಿದ್ರೆ ಮೊದಲನೇ ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರ್ ಇರುವಂತದ್ದು ಅನ್ನಮಯ ಕೋಶ ಅಂತೇಳಿ ನಾವು ಕರಿತೀವಿ ನಾವು. ಸೆಕೆಂಡ್ ಒನ್ ಇರುವಂತದ್ದು ಪ್ರಾಣಮಯ ಕೋಶ. ಥರ್ಡ್ ಒನ್ ಯಾವುದು ಅಂತ ಹೇಳಿದ್ರೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ ಅಂತ ಹೇಳಿ ನಾವು ಕರಿತೀವಿ ನಾವು. ಯಾವಾಗ ಈ ಪಂಚಭೂತಗಳಿಂದ ಆಗಿರುತ್ತೆ ಈ ಶರೀರದ ಒಳಗಡೆ ನಮ್ಮ ನಕಾರಾತ್ಮಕ ಶಕ್ತಿಗಳು ಅಥವಾ ಎನರ್ಜಿಸ್ಗಳು ಡಿಸ್ಟರ್ಬ್ ಆದಾಗ ಸಡನ್ ಆಗಿ ನಮ್ಗೆ ನಮ್ಮ ಬಾಡಿಯಲ್ಲಿ ವೇರಿಯೇಷನ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶರೀರದಲ್ಲಿ ಈ ಪಂಚಕೋಶಗಳಲ್ಲಿ ಏನಾದ್ರೂ ಕೂಡ ಇದನ್ನ ಒಂದು ಸ್ಪಿರಿಚುವಲ್ ಬಾಡೀಸ್ ಅಂತ ನಾವು ಕರಿತೀವಿ. ಈ ಒಂದು ಬಾಡಿಯ ಒಳಗಡೆ ನಮ್ಗೆ ಏನಾದ್ರೂ ಕೂಡ ಏರುಪೇರಾದಾಗ ಇಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಎಫೆಕ್ಟ್ಸ್ ಆದಾಗ ಆಮೇಲೆ ನಮ್ಗೆ ಏನಾಗುತ್ತೆ, ನಮ್ಗೆ ಫಿಸಿಕಲ್ ಬಾಡಿನಲ್ಲಿ ನಮ್ಗೆ ಈ ರೀತಿ ಅನಾರೋಗ್ಯದ ಸ್ಥಿತಿಗಳು ನಮ್ಗೆ ಕಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವ್ ಇದನ್ನ ಹಾಗಾಗಿ ನಾವು ಈ ಶರೀರದಲ್ಲಿರುವಂತಹ ಪಂಚಕೋಶಗಳನ್ನು ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ನಾವು ತಿಳ್ಕೊಬೇಕಾಗುತ್ತೆ. ಈ ಪಂಚಕೋಶಗಳಿಂದ ಕೂಡಿರುವಂತ ಒಂದು ಶರೀರ ಟೋಟಲ್ ಆಗಿ ಮೇನ್ ಬಾಡಿಗೆ ನಾವು ಬಂದಾಗ ಈ ಒಂದು ನಾವು ಬಾಡಿಗೆ ನಾವು ಬಂದಾಗ ಇಲ್ಲಿ ಏನಾಗಿರುತ್ತೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ 72,000 ನಾಡಿಗಳಿಂದ ಇದು ಕೂಡಿರುವಂತ ಒಂದು ಶರೀರವಾಗಿರುತ್ತೆ ನಮ್ದು. ಈ 72,000 ನಾಡಿಗಳನ್ನ ನಾವು ಎಲ್ಲಾ ನಾಡಿಗಳನ್ನು ನಾವು ರೆಡಿ ಮಾಡ್ಕೊಳಕ್ಕಾಗಲ್ಲ. ಅದ್ರಲ್ಲಿ ನಾವು ನೋಡ್ತಾ ಬಂತಂದ್ರೆ 109 ನಾಡಿಗಳು ಬರುತ್ತೆ. ಅದ್ರಲ್ಲಿ ಸ್ವಲ್ಪ ಇಂಪಾರ್ಟೆನ್ಸ್ ಆಗಿರುವಂತದ್ದು ಆದ್ರೆ ತುಂಬಾ ಅದನ್ನ ನಾವು ರೆಡ್ಯೂಸ್ ಮಾಡ್ಕೊಳ್ತಾ ಬಂತು ಅಂತ ಹೇಳಿದಾಗ ಅದನ್ನ ನಾವು ರೆಡ್ಯೂಸ್ ಮಾಡಿದಾಗ ಎಷ್ಟಕ್ಕೆ ಬರುತ್ತೆ ಅಂತ ಹೇಳಿದ್ರೆ 9 ನಾಡಿಗಳಿಗೆ ನಾವು ಡೌನ್ ಮಾಡ್ಬೋದು ಅದನ್ನ. ಅದರಿಂದ ನಾವು ಪುನಃ ನಾವು ಇನ್ನೊಂದ್ ಸ್ವಲ್ಪ ನಾವು ವೆರಿ ವೆರಿ ಇಂಪಾರ್ಟೆನ್ಸ್ ಆಗಿರುವಂತದ್ದು ಅದನ್ನ ನಾವು ನೋಡ್ಬೇಕು ಅಂತಂದ್ರೆ 7 ನಾಡಿಗಳು ನಮ್ಗೆ ಬರುತ್ತೆ. ಮನೆಗೆ ಒಂದ್ ಮನೆ ಇರುತ್ತೆ, ಮನೆಗೆ ಎಲ್ಲಾ ರೂಮ್ಗಳಲ್ಲೂ ಕೂಡ ಬಾಗಿಲುಗಳಿರುತ್ತೆ. ಆದ್ರೆ ಒಂದು ಡೋರನ್ನ ಮೇನ್ ಡೋರನ್ನ ನಾವು ಲಾಕ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಇಡೀ ಮನೆಯನ್ನ ನಾವು ಲಾಕ್ ಮಾಡ್ದಂಗಾಗುತ್ತೆ. ಹಾಗೆ ಈ ಒಂದು 7 ನಾಡಿಗಳನ್ನ ಈ ನಾಡಿಗಳನ್ನ ನಾವು ಚಕ್ರಗಳು ಅಂತೇಳಿ ಕರಿತೀವಿ. ಈ ಚಕ್ರಗಳನ್ನ ನಾವು ರೆಡಿ ಮಾಡ್ತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಮ 72,000 ನಾಡಿಗಳನ್ನ ನಾವು ಸುಶುದ್ಧ ಮಾಡ್ಕೊಳ್ಬಹುದು. ಈ 7 ನಾಡಿಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಗೇನಾಗುತ್ತೆ, ನಮ್ಗೆ 72,000 ನಾಡಿಗಳನ್ನ ನಾವು ರೆಡಿ ಮಾಡ್ಕೊಳ್ಬಹುದು. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ? ಆ ಒಂದು 7 ನಾಡಿಗಳಲ್ಲಿ ಯಾವ್ಯಾವ್ದು ವೆರಿ ಇಂಪಾರ್ಟೆನ್ಸ್ ಆಗಿರುವಂತದ್ದು ಅಂತ ಹೇಳಿದ್ರೆ ನಮ್ಮ ಗುದದ್ವಾರದಲ್ಲಿ, ನಮ್ಮ ಸ್ಪೈನಲ್ ಕಾರ್ಡಿನ ಕೊನೆಯ ತುದಿ ಕೆಳಗಡೆ ಎಲ್ಲಿ ಕೊನೆಯ ಮೂಳೆ ಬರುತ್ತಲ್ಲ ಆ ಮೂಳೆಯಲ್ಲಿ ಇರುವಂತದ್ದು ಮೂಲಾಧಾರ ಚಕ್ರ ಅಂತೇಳಿ ನಾವು ಕರಿತೀವಿ. ಅದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಕೆಂಪು ಬಣ್ಣ. ಅದರ ಮೇಲ್ಗಡೆಯಿಂದ ಎರಡು ಬೆರಳಿನ ಮೇಲ್ಗಡೆ ಎಷ್ಟು ಬಂತು ಅಂತ ಹೇಳಿದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ, ನಮ್ಮ ಜನನಾಂಗ ಅಂತೇಳಿ ನಾವು ಕರಿತೀವಿ ನಾವು ಅದನ್ನ. ಆ ಒಂದು ಪಾರ್ಟ್ ಅನ್ನ ನಾವು
ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಾಭಿಯಿಂದ 3 ಬೆರಳು ಮೇಲ್ಗಡೆ ಅಥವಾ 2 ಬೆರಳು ಮೇಲ್ಗಡೆ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ. ಅದು ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಹಳದಿ ಬಣ್ಣದಲ್ಲಿ ಇರುತ್ತೆ. ನಮ್ಮ ಹಾರ್ಟ್ ಅಲ್ಲಿ ಎದೆಯಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ. ನಮ್ಮ ಗಂಟಲಿನ ಹತ್ರ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ವಿಶುದ್ಧಿ ಚಕ್ರ. ಅದರ ಬಣ್ಣ ಯಾವುದು ಅಂತ ಹೇಳಿದ್ರೆ ತಿಳಿ ನೀಲಿ ಬಣ್ಣ, ಅಂದ್ರೆ ಆಕಾಶದ ಬಣ್ಣದಲ್ಲಿ ಬರುವಂತದ್ದು. ಆಜ್ಞಾ ಚಕ್ರ ಬರುತ್ತೆ ನಮ್ಮ 2 ಐಬ್ರೋಗಳ ಮಧ್ಯೆ, ಹುಬ್ಬುಗಳ ಮಧ್ಯೆ ಇರುವಂತದ್ದು ಆಜ್ಞಾ ಚಕ್ರ ಅಂತ ಹೇಳಿ. ನಮ್ಮ ತಲೆಯ ಮೇಲ್ಗಡೆ ಶಿರಭಾಗದಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಹಸ್ರಾರ ಚಕ್ರ ಅಂತೇಳಿ ನಾವು ಕರಿತೀವಿ. ಇವುಗಳಿಗೆ ಬಣ್ಣಗಳು ಕೂಡ ಅದೇ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಮೂಲಾಧಾರ ಕೆಂಪು ಬಣ್ಣದಲ್ಲಿ, ಸ್ವಾದಿಷ್ಠಾನ ಕೇಸರಿ ಬಣ್ಣದಲ್ಲಿ, ಮಣಿಪುರ ಚಕ್ರ ಹಳದಿ ಬಣ್ಣದಲ್ಲಿ, ಅನಾಹತ ಚಕ್ರ ಹಸಿರು ಬಣ್ಣದಲ್ಲಿ, ವಿಶುದ್ಧಿ ಚಕ್ರ ನೀಲಿ ಬಣ್ಣ ಅಂದ್ರೆ ಕಡು ನೀಲಿ ಬಣ್ಣ ಅಂದ್ರೆ ತಿಳಿ ನೀಲಿ ಬಣ್ಣದಲ್ಲಿ, ಆಜ್ಞಾ ಚಕ್ರ ಅಂತ ಹೇಳಿದ್ರೆ ಡಾರ್ಕ್ ನೀಲಿ ಬಣ್ಣದಲ್ಲಿ ಇರುತ್ತೆ. ಇದು ನಮ್ಮ ಸಹಸ್ರಾರ ಚಕ್ರವು ಕೂಡ ನೇರಳೆ ಬಣ್ಣದಲ್ಲಿ ಇರುವಂತ ಚಕ್ರಗಳಿರುತ್ತೆ. ನಾವು ಮೇಯ್ನ್ ಆಗಿ ಈ 7 ದ್ವಾರಗಳನ್ನ ಅಥವಾ 7 ಚಕ್ರಗಳನ್ನ ನಾವು ಆಕ್ಟಿವೇಶನ್ ಮಾಡ್ತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಮ 72,000 ನಾಡಿಗಳು ರೆಡಿ ಆಗುತ್ತೆ. 72,000 ನಾಡಿಗಳು ಸರಿಯಾಯಿತು ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಪಂಚಕೋಶಗಳು ರೆಡಿ ಆಗುತ್ತೆ. ಪಂಚಕೋಶಗಳು ರೆಡಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಆಭಾಮಂಡಲವು ಕೂಡ ರೆಡಿ ಆಗುತ್ತೆ. ಪಂಚಕೋಶಗಳಿಗೆ ಈ ಒಂದು ನಮ್ಮ 7 ಚಕ್ರಗಳಿಗೆ ನಾವು ಇರುವಂತಹ ಮಂತ್ರ ಯಾವುದು? ನಾವು ಅದನ್ನ ಈಗ ನಾವು ಆ ಚಕ್ರಗಳನ್ನ ನಾವು ಆಕ್ಟಿವೇಶನ್ ಮಾಡ್ಕೋಬೇಕು ಅಲ್ವಾ? ಆ ಚಕ್ರಗಳನ್ನ ನಾವು ಜಾಗೃತಿಗೊಳಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಇರುವಂತ ಮಂತ್ರಗಳು ಯಾವುದು ಅಂತ ಹೇಳಿದ್ರೆ ಇಲ್ಲಿ ನಾನು ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ, ಸ್ಕ್ರೀನ್ ಶೇರ್ ಮಾಡಿದೀನಿ ನಾನು. ಬರ್ಕೊಳಂಗಿದ್ರೆ ಬರ್ಕೊಳ್ಳಿ ನೀವು ಅದನ್ನ. ಮೂಲಾಧಾರ ಚಕ್ರದ ಮಂತ್ರವನ್ನ ನಾವು ಲಂ. ಸ್ವಾದಿಷ್ಠಾನ ಚಕ್ರದ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ವಂ. ಮಣಿಪುರ ನಾಭಿಯ ಚಕ್ರದವನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ RAM ರಂ ಅಂತ ಹೇಳ್ತೀವಿ ನಾವು. ನಮ್ಮ ಹಾರ್ಟ್ ಅಲ್ಲಿರುವ ಹೃದಯ ಚಕ್ರವನ್ನ ನಾವು ಯಂ. ವಿಶುದ್ಧಿ ಚಕ್ರ ನಮ್ಮ ಗಂಟಲಿನ ಚಕ್ರವನ್ನ ನಾವು ಹಂ, HAM ಹಂ ಅಂತ ಹೇಳ್ತೀವಿ. ಆಜ್ಞಾ ಚಕ್ರದಲ್ಲಿ ಅಂದ್ರೆ ಓಂ. ಸಹಸ್ರಾರ ಚಕ್ರದಲ್ಲಿ ನಥಿಂಗ್, HA ಅಂತ ಹೇಳಿದ್ರೆ ಏನೂ ಇಲ್ಲ, ದಟ್ ಇಸ್ ಎ ಪೀಸ್. ಅಲ್ಲಿ ಯಾವಾಗ್ಲೂ ಕೂಡ ಶಾಂತಿ ಇರುವಂತ ಒಂದು ಮಂತ್ರವಾಗಿರುತ್ತೆ. ಈ ಮಂತ್ರಗಳನ್ನ ಹೇಳ್ತಾ ನಾವು ಯಾವಾಗ ನಾವು ಈ ಮಂತ್ರಗಳನ್ನ ನಾವು ಹೇಳ್ತಾ ನಾವು ಜಸ್ಟ್ ನಮ್ಮ ಗಮನವನ್ನ ಈ ಚಕ್ರಗಳು ಎಲ್ಲೆಲ್ಲಿದೆ ಅಂತ ನಿಮ್ಗೆ ನಾನು ಪ್ಲೇಸ್ಗಳನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆ ಪ್ಲೇಸ್ಗಳ ಹತ್ರ ನಾವು ಜಸ್ಟ್ ನಮ್ಮ ಗಮನವನ್ನ ಆ ಕಡೆಗೆ ನಾವು ತರಬೇಕು. ಆಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆಕ್ಟಿವೇಶನ್ ಆಗೋದಕ್ಕೆ ಶುರು ಮಾಡುತ್ತೆ. ಸರಳವಾಗಿ ನಾವು ನಿಧಾನವಾಗಿ ನಾವು ಮಾಡ್ಬೇಕಾಗತ್ತೆ. ಇಷ್ಟು ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ? ನೋಡಿ, ಯಾವಾಗ ನಾವು ಈ ಮಂತ್ರಗಳ ಮುಖಾಂತರ ನಾವು ನಮ್ಮ ಚಕ್ರಗಳನ್ನ ನಾವು ಹೀಲ್ ಮಾಡ್ಕೊಳ್ತೀವೋ, ಆಕ್ಟಿವೇಶನ್ ಮಾಡ್ಕೊಳ್ತೀವೋ, ಇಲ್ಲಿ ನೋಡಿ ಬಣ್ಣ ಯಾವ ರೀತಿ ಸ್ಪ್ರೆಡ್ ಆಗಿದೆ, ಇದನ್ನ ನಾವು ಆರ ಅಂತ ಹೇಳಿ ಕರಿತೀವಿ. ನಮ್ಮ ಪ್ರಭಾಮಂಡಲ, ಆಭಾಮಂಡಲ ಅಂತ ಹೇಳಿ ನಾವು ಕರಿತೀವಿ. ಈ ಆಭಾಮಂಡಲ ಪ್ರಭಾಮಂಡಲ ದೊಡ್ಡದಾಗ್ತಾ ಬರುತ್ತೆ. ನಮ್ಮ ಆರ ಲೆವೆಲ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಆಗ ಇನ್ಕ್ರೀಸ್ ಆಗ್ತಾ 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 ನಾವೇನ್ ಅನ್ಕೊಳ್ತೀವೋ, ನಾವೇನ್ ಬಯಸ್ತೀವೋ ಅವೆಲ್ಲವೂ ಕೂಡ ನಮ್ಗೆ ಸಿಗೋದಿಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ನಾವು ಓದ್ ಕಡೆ ಎಲ್ಲವೂ ಕೂಡ ನಮ್ಗೆ ಒಳ್ಳೇದಾಗೋದಿಕ್ಕೆ ಶುರುವಾಗುತ್ತೆ. ಯಾವುದೇ ನೆಗೆಟಿವ್ ಶಕ್ತಿಗಳು ಅಂದ್ರೆ ವಿತೌಟ್ ಯುವರ್ ಪರ್ಮಿಷನ್, ವಿತೌಟ್ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಬಾಡಿಯನ್ನ ಯಾವ ನೆಗೆಟಿವ್ ಎನರ್ಜಿನೂ ಕೂಡ ನಮ್ಮನ್ನ ಡಿಸ್ಟರ್ಬ್ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಅಂತ ಒಂದು ಬ್ಯೂಟಿಫುಲ್ ಆದಂತಹ ಒಂದು ರಕ್ಷಾ ಕವಚ ಅಂತಾನೆ ಹೇಳ್ಬೋದು ಇದನ್ನ ನಾವು. ರಕ್ಷಣಾ ಕವಚ ನಮ್ಮ ಸುತ್ತಲೂ ಕೂಡ ನಮ್ಮನ್ನ ಆವರಿಸ್ಕೊಂಡಿರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಮಾಡ್ಸಿದೀನಿ ನಾನು.
ಮುಂಚಿತವಾಗಿ ನಾನು ನಿಮ್ಗೆ ಇದನ್ನ ಅಭ್ಯಾಸ ಮಾಡಿಸಿದೀನಿ. ಈ ತರ ಚಕ್ರಗಳು ನೋಡಿ, ಅದು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇರುತ್ತೆ. ಪ್ರಜ್ವಲಿಸ್ತಾ ಪ್ರಜ್ವಲಿಸ್ತಾ ಪ್ರಜ್ವಲಿಸುತ್ತಾ ನಮ್ಮ ಶರೀರದಲ್ಲೇ ಒಂದು ಆಭಾ ಮಂಡಲ, ಸರ್ಕಲ್ ರೀತಿಯಲ್ಲಿ ಒಂದು ಆಭಾ ಮಂಡಲ ಶುರುವಾಗುತ್ತೆ. ಈ ಆಭಾ ಮಂಡಲದಿಂದಲೇ ನಮಗೆ ಎಲ್ಲವೂ ಕೂಡ ನಮ್ಗೆ ಪ್ರೊಟೆಕ್ಷನ್ ಆಗುವಂತದ್ದು, ಸಕ್ಸಸ್ ಆಗುವಂತದ್ದು, ನಮಗೆ ಏನ್ ಬೇಕು ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುವಂತ ಒಂದು ಎನರ್ಜಿಯನ್ನ ನಮ್ಗೆ ಅದು ರೆಡಿ ಮಾಡ್ಕೊಡುತ್ತೆ. ಇದ್ರಲ್ಲಿ ಏನೋ ಡೌಟ್ಸ್ ಇದೆಯಾ ನಿಮ್ಗೆ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ನಾಳಿನ ಕ್ಲಾಸಸ್ ಅಲ್ಲಿ ನಾವು ಈ ಒಂದು ಚಕ್ರಗಳನ್ನ ಅಥವಾ ನಮ್ಮ ಆಭಾ ಮಂಡಲವನ್ನ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ, ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ ರೇಖೆಯ ಸಿಂಬಲ್ಗಳು ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಆ ಸಿಂಬಲ್ಗಳು ಯಾವ್ಯಾವ್ದು ಅಂತೇಳಿ ನಾವು ತಿಳ್ಕೊಳ್ಳೋಣ. ಆ ಸಿಂಬಲ್ಗಳನ್ನ ನಾನು ನಿಮ್ಗೆ ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಅದು ಪೆನ್ ತಗೊಂಡು ಅದನ್ನ ಬರೆದು ನೀವು ಒಂದ್ ಸ್ವಲ್ಪ ಹೊತ್ತು, ಒಂದ್ 5 ನಿಮಿಷ 2 ನಿಮಿಷ ಸಾಕು, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರೆ ನಾನು ನಿಮ್ಗೆ ಅದರಿಂದ ಆಗುವಂತ ಬೆನಿಫಿಟ್ಸ್ ಏನು, ಅದರಿಂದ ನಮ್ಗೆ ಏನ್ ಯೂಸ್ಫುಲ್ ಆಗುತ್ತೆ, ಅದ್ ಯಾವ ರೀತಿ ನಮ್ಗೆ ವರ್ಕ್ ಮಾಡುತ್ತೆ ಅಂತೇಳಿ ನಾಳಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಬಹುದಾಗಿದೆ. ಎಲ್ಲರೂ ಕೂಡ